ಅರ್ಜುನ ಇತ್ತು, ಅಭಿಮನ್ಯು ಐತೆ 92 ರೆಗ್ಯುಲರು. ಆದರೆ ಅರ್ಜುನ 98 ಸ್ವಲ್ಪ ಅದನ್ನು ಇದು ಕ್ಯಾಪ್ಚರಿಗೆ ಬರ್ತಿರ್ಲಿಲ್ಲ. ಅಪ್ಪ ಹೇಳೋರು ಯಾಕೆ ಬರ್ತಿರ್ಲಿಲ್ಲ ಅಂದ್ರೆ ಲಾರಿ ಹತ್ತಲ್ಲ ಅಂತ ಹೇಳ್ತಿದ್ರು ಅರ್ಜುನನ. ಯಾಕೆ ಲಾರಿ ಹತ್ತಲ್ಲ ಅಂತ ಅಂದರೆ ಒಂದ್ಸಲ ಲಾರಿಲಿ 6 ವೀಲರ್ ಬರ್ತೀರಿ, 10 ವೀಲರ್ ಬರ್ತಾರೆ ಕೆಲವು ಟೈಮು, 6 ವೀಲರ್ ಬರ್ತಾರೆ ಸಣ್ಣ ಆನೆಗಳ. ಇದು ಸ್ವಲ್ಪ ಆಗಲೇ ದಷ್ಟಪುಷ್ಟ ಇತ್ತಲ್ಲ, ಆನೆ ಬರಬೇಕಾದ್ರೆ ಟರ್ನಲ್ಲಿ ಅವನು ಬಂದು ಸ್ಪೀಡಾಗಿ ಕಟ್ ಮಾಡಿದಾಗ ಆನೆ ಸಮೇತ ಲಾರಿ ಉಂಟ್ಕೊಂಡಿದ್ದಾಗ ಅರ್ಜುನ ಅವತ್ತಿಂದ ಹೆದರಿ ಲಾರಿ ಹತ್ತಿರಲಿಲ್ಲ ಅಂತ ಸ್ವಲ್ಪ ಒಂದು 5 ವರ್ಷ ಕ್ಯಾಪ್ಚರಿಗೆ ಬರಲ್ಲ. ಮೊನ್ನೆ ಲಾರಿಲಿ ಕಾಜೂರ್ಕರ್ಣನ ಕ್ಯಾಂಪಿಗೆ ತಗೋಗಿ ಇಳಿಸುವಾಗ ಸುಗ್ರೀವನ ಫೈಟಿಗೆ ಹಂಗೆ ಬಿಡ್ತಾರೆ. ಯಾವುದೇ ಆನೆ ನನಗಿಂತ ಬಲಿಷ್ಠ ಅಂತ ಗೊತ್ತಾದಾಗ ಆನೆ ಹೋಗೋದೇ ಬೇರೆ. ಇದು ಒಂಥರ ಕತ್ತಾಕಂದು ಹೋಗುತ್ತೆ, ಎದ್ರಲ್ಲ ಆನೆ ಸುಗ್ರೀವ. ಆಮೇಲೆ ಹೋದ್ಮೇಲೂ ನಾವು ಒಡೆ ಸ್ಟೈಲ್ ಇತ್ತಲ್ಲ ಅದು. ಸಕ್ಕರೆ ಬೈಲ್ ಆನೆ ಬಗ್ಗೆ ಇವಾಗ ಆನೆಗಳು ಸಕ್ಕರೆ ಬೈಲ್ ಆನೆಗಳನ್ನ ಕ್ಯಾಪ್ಚರಿಗಾಗಲಿ ಇನ್ನೊಂದು ಕರ್ಕೊಳ್ಳಲ್ಲ. ಆವಾಗ ಮ್ಯಾಕ್ಸಿಮಮ್ಮು ಸಕ್ಕರೆ ಬೈಲ್ ಆನೆಗಳೇ ಬರ್ತಿತ್ತು. ಇದು ಅದು ದ್ರೋಣ, ಭಾಸ್ಕರ, ಕಾಂತಿ ಅಂತ ಒಂದು ಹೆಣ್ಣಾನೆ, ತುಂಬ ಆನೆಗಳು ಅಪ್ಪಾಜಿ ಹೆಸರುಗಳವರು. ತುಂಬ ಆನೆ ಅಂದರೆ ಸಕ್ಕರೆ ಬೈಲ್ ಆನೆ. ಅಲ್ಲಿ ಅವಾಗ ಡಾಕ್ಟ್ರು ಚಟಿಯಪ್ಪ ಸರ್ ಕಲ್ಲಿನರೆ ಅವರು, ಖಾದ್ರಿ, ರಮನಾಥ್ ಅಂತೆಲ್ಲ. ಖಾದ್ರಿ ಡಾಕ್ಟ್ರು ಅಂದರೆ ಸ್ವಲ್ಪ ಫೇಮಸ್ ಅವರು ತುಂಬ 92 98 2004ವರೆಗೂ ಅವರು ಅಪ್ಪ ಅವರ ಜೊತೆ ಕಾರ್ಯಾಚರಣೆ ಮಾಡಿದ್ದಾರೆ. ಖಾದ್ರಿ ಅಂತ ಎಲ್ಲಿ ಇವಾಗ ರಿಟೈರ್ಡ್ ಆಗಿದೆ, ಎಲ್ಲಿದ್ದಾರೆ ಗೊತ್ತಿಲ್ಲ. ಬಟ್ ಅವರೂ ಒಳ್ಳೆ ಇಂಟ್ರೆಸ್ಟ್ ಆಗಿ ಆನೆ ಕಾರ್ಯಾಚರಣೆ ಅಂದಾಗ ಸ್ವಲ್ಪ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಯಾವುದೇ ಆನೆಗೆ ತೊಂದರೆ ಆಗದಂಗೆ ಕಾರ್ಯಾಚರಣೆ ಮಾಡೋರು. ಈ ಸಕ್ಕರೆ ಬೈಲಿನ ಆನೆಗಳನ್ನ ಯಾಕೆ ಕಾರ್ಯಾಚರಣೆಗೆ ಇವತ್ತು ಬಳಸಲ್ಲ ಅಂತ ಅರ್ಥ ಆಗಲ್ಲ. ಕೆಲವು ಆ ಕಡೆ ಈ ದಾವಣಗೆರೆ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಆ ಸರೌಂಡಿಂಗ್ ಬಳಸ್ತಾರೆ. ಈ ಕಡೆಗೆ ಬಳಸಬೇಕು. ಅಲ್ಲೂ ಒಳ್ಳೆ ಕುಮ್ಕಿ ಆನೆಗಳಿದ್ದಾವೆ, ಫೈಟ್ ಮಾಡ್ತವೆ. ಸಾಗರು, ಬಾಲಣ್ಣ, ಕೆಲವೊಂದು ಆನೆಗಳು ತುಂಬ ಇದ್ದಾವೆ. ಈ ನಮ್ಮ ಹೊಸಕೋಟೆಯಲ್ಲೊಂದು ಕ್ಯಾಪ್ಚರ್ ಆಗಿದ್ಮೇಲೆ ಗೊತ್ತಾಯ್ತು ಅದ್ರದ್ದು 2 ಕಣ್ಣು ಹೋಗಿತ್ತು ಅಂತ. ಕೆಲವ್ರು ಮಾತಾಡ್ತಾರೆ ಡೋಸ್ ಜಾಸ್ತಿಯಾಗಿ ಕಣ್ಣು ಹೋಗಿತ್ತು ಅದು ಅಂತ. ಡೋಸ್ ಜಾಸ್ತಿ ಆದರೆ ಆನೆ ಜಾಸ್ತಿ ಹೊತ್ತು ಮಲಗುತ್ತೆ. ಆನೆ ಎದ್ದ ಮೇಲೆ ಅದನ್ನು ಎಳ್ಕೊಬರೋಕ್ಕಾಗಲ್ಲ, ಫುಲ್ಲು ನಿಯಂತ್ರಣ ತಪ್ಪಿರುತ್ತೆ. ಫುಲ್ಲು ಒಂಥರ ಹೆಜ್ಜೆ ಪಾದ ಇಡೋಕ್ಕಾಗಲ್ಲ. ಡೋಸ್ ಜಾಸ್ತಿ ಆದರೆ ಕಣ್ಣು ಹೋಗೋದು ಅವೇ ಆಗಲ್ಲ. ಅಕಸ್ಮಾತ್ ಹೆಚ್ಚಾದರೆ ಡೆತ್ ಆಗ್ಬೋದು, ಕಣ್ಣೆಲ್ಲ ಹೋಗಲ್ಲ. ಆ ಆನೆ ಎಲ್ಲ ತುಂಬ ಆನೆಗಳಿದ್ದಾವೆ. ಮತ್ತು ಆನೆಗೆ ಅವ್ರು ಟ್ರೈನ್ ಮಾಡ್ತಾರಲ್ಲ ಅಲ್ಲಿ ಮಾವತರು, ಎಂಥ ಆನೆ ಇದು ಫೈಟ್ ಇಲ್ಲಿ ಎಲ್ಲ ಅಗ್ರೆಸಿವ್ ಆಗಿರೋ ಆನೆಯನ್ನು ಇಲ್ಲಿಂದ ಹಿಡಿದಿರೋ ಆನೆಗಳನ್ನ ಕೆಲವೊಂದು ಅಲ್ಲಿಗೂ ಬಿಟ್ಟಿದ್ದಾರೆ. ಆನೆಗಳನ್ನೇ ಅವರು 6 ತಿಂಗಳಿಗೆ ಬುದ್ಧಿ ಕಲಿಸಿ ಆಚೆಗೆ ತೆಗೆದಿದ್ದಾರೆ. ಯಾಕಂದರೆ ನಾನು ಕ್ಯಾಪ್ಚರ್ ಆದ ತಕ್ಷಣ ಅಪ್ಪಾಜಿನ ಫಸ್ಟ್ ಕೇಳ್ತಿದ್ದೆ, ಅಪ್ಪಾಜಿ ಇದು ಮತ್ತಿಗೋಡಿಗೋ ದುಬಾರೆಗೋ ಅಥವಾ ಸಕ್ಕರೆ ಬೈಲ್ಗಂತ. ಮ್ಯಾಕ್ಸಿಮಮ್ ಹೇಳ್ತಾರೆ ಸಕ್ಕರೆ ಬೈಲಿಗೆ ಕರ್ಕೊಯ್ತಾರೆ ಅಂತ ತಗೋಯ್ತೀವಿ ಆನೆನ ಅಂತ ಹೋಗೋರು. ಇನ್ನೊಂದಿತ್ತು ಒಂದೇ ಕೊರೆ, ಸಿಂಗಲ್ ಕೊರೆ. ನಮ್ಮ ಭಾಗ ಇಲ್ಲೇ ಓಡಾಡೋದು, ಇಲ್ಲೇ ಓಡಾಡ್ತಿತ್ತು. ಇಲ್ಲೇ ಈ ಬ್ಯಾಕ್ತಿಂಗ್ ದಾಟೋದು ಮತ್ತು ನೈಟು ರೋಡಲ್ಲೇ ಓಡಾಡ್ತಿತ್ತು. ಅದು ಕಾಲು ಸ್ವಲ್ಪ ಗೆಣ್ಣಿನ ಹತ್ರ ಯಾವುದೋ ಹೊಳೆ ಸೈಡು ಕಲ್ಲು ಸಂದಿ ಹಾಕ್ಬಿಟ್ಟು ಗಾಯ ಆಗಿತ್ತು. ಅದು ಸ್ವಲ್ಪ ಹುಳುವಾಗಿತ್ತು. ಆನೆ ದಷ್ಟಪುಷ್ಟವಾಗಿತ್ತು, ಕರಡಿ ಹಂಗೆ ಇತ್ತು ಸ್ವಲ್ಪ. ಅದು ಅಗ್ರೆಸಿವ್. ಆ ಆನೆನ ತಗೋಗಿ ಅಲ್ಲಿ ಬಿಟ್ಟು ಒಂದು ವಿಡಿಯೋ ಸಕ್ಕರೆ ಬೈಲಲ್ಲೇ ಹಾಕಿದ್ರು. ಆನೆಯನ್ನು ಬುದ್ಧಿ ಕಲಿಸಿ ಆಚೆಗೆ ತೆಗೆದಾದ್ಮೇಲೆ ಆನೆ ಈಗೇನು ಕಾಣ್ತಿಲ್ಲ ಅಲ್ಲಿ ಸಿಂಗಲ್ ಕೋರೆ. ಹಾಗಾಗಿ ಸಕ್ಕರೆ ಬೈಲ್ ಕ್ಯಾಂಪು ಒಳ್ಳೆ ಕ್ಯಾಂಪ್ ಇದೆ. ಅಲ್ಲಿ ಆನೆಗಳನ್ನ, ಕುಮ್ಕಿ ಆನೆಗಳನ್ನ ಬಳಸ್ಕೊಳ್ಳೋದು ಒಳ್ಳೆಯದು. ಏನು ಮತ್ತಿಗೋಡಿಂದ 3, ದುಬಾರಿಂದ 3 ಆನೆಗಳು ಟ್ರೈನ್ ಆಗಲ್ಲ. ಅರ್ಜುನ ಇತ್ತು, ಅಭಿಮನ್ಯು ಐತೆ 80s ಬಂದಿದ್ದಾವೆ, ಅವು 90s ಬಂದಿದ್ದಾವೆ. 92 ರೆಗ್ಯುಲರು. ಆದರೆ ಅರ್ಜುನ 98 ಸ್ವಲ್ಪ ಅದನ್ನು ಇದು ಕ್ಯಾಪ್ಚರಿಗೆ ಬರ್ತಿರ್ಲಿಲ್ಲ. ಅಪ್ಪ ಹೇಳೋರು ಯಾಕೆ ಬರ್ತಿರ್ಲಿಲ್ಲ ಅಂದ್ರೆ ಲಾರಿ ಹತ್ತಲ್ಲ ಅಂತ ಹೇಳ್ತಿದ್ರು ಅರ್ಜುನನ. ಯಾಕೆ ಲಾರಿ ಹತ್ತಲ್ಲ ಅಂತ ಅಂದರೆ ಒಂದ್ಸಲ ಲಾರಿಲಿ 6 ವೀಲರ್ ಬರ್ತೀರಿ, 10 ವೀಲರ್ ಬರ್ತಾರೆ ಕೆಲವು ಟೈಮು, 6 ವೀಲರ್ ಬರ್ತಾರೆ ಸಣ್ಣ ಆನೆಗಳ. ಇದು ಸ್ವಲ್ಪ ಆಗಲೇ ದಷ್ಟಪುಷ್ಟ ಇತ್ತಲ್ಲ, ಆನೆ ಬರಬೇಕಾದ್ರೆ ಟರ್ನಲ್ಲಿ ಅವನು ಬಂದು ಸ್ಪೀಡಾಗಿ ಕಟ್ ಮಾಡಿದಾಗ ಆನೆ ಸಮೇತ ಲಾರಿ ಉಂಟ್ಕೊಂಡಿದ್ದಾಗ ಅರ್ಜುನ ಅವತ್ತಿಂದ ಹೆದರಿ ಲಾರಿ ಹತ್ತಿರಲಿಲ್ಲ ಅಂತ ಸ್ವಲ್ಪ ಒಂದು 5 ವರ್ಷ ಕ್ಯಾಪ್ಚರಿಗೆ ಬರಲ್ಲ. ಯಾವಾಗ ಇದು 92 94 ಒಂದು ಸಲ ದಸರಾ ಅಂಬಾರಿ ಹೊತ್ತು ಅಂಬಾರಿ ಹೊತ್ತಿದ್ದಾನೆ ಓಡೋಗಿ ಸ್ವಲ್ಪ ಒಬ್ಬನಿಗೆ ಕಾಲು ಗಾಯನೋ ಏನೋ ಮಾಡುತ್ತೆ. ಅವತ್ತಿಂದ ಅದಾದಮೇಲೆ 6 ವರ್ಷ 7 ವರ್ಷ ಇದಕ್ಕೆ ದಸರಾ ಕರ್ಕೋಲ್ಲ. ಮತ್ತೆ ಅದಾದಮೇಲೆ 2000 ಸಮಥಿಂಗಲ್ಲಿ ಕರ್ಕೊಯ್ತಾರೆ.
ಕರ್ಕೋದ್ಮೇಲೆ ಅದು ಟ್ರೈನ್ ಆಯ್ತಾ ಹೋಗುತ್ತೆ. 2004 2005 ಅನ್ಕೋತೀನಿ. ಅಲ್ಲಿಂದ ಟ್ರೈನ್ ಆಗೋಗುತ್ತೆ. ಆಮೇಲೆ ದಸರಾಗೆ ಸೆಲೆಕ್ಟ್ ಆಗುತ್ತೆ. 8 ಸಲ ಅಂಬಾರಿನೂ ಬರುತ್ತೆ. ಇವೆಲ್ಲ ಇದೆ, ಗಜೇಂದ್ರ, ಶ್ರೀರಾಮ, ಭರತ, ಬಲರಾಮ, ವಿಕ್ರಮ, ಗೋಪಿ, ಹರ್ಷ, ಇವೆಲ್ಲ ರೆಗ್ಯುಲರ್. ಹರ್ಷನ ಯಾಕೆ ಹಂಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಹರ್ಷ ಒಳ್ಳೆ ಆನೆ. ಹರ್ಷ ಆವಾಗಲೇ ಅದು ಏಜಲ್ಲಿ ಚಿಕ್ಕ ಆನೆ ಹಿಡಿದಾಗ ಟ್ರೈನ್ ಆಗಿದೆ. ಆವಾಗಲೇ ಒಂಥರ ಚೇಷ್ಟೆ. ಆದ್ರೂ ಚಿಕ್ಕಣ್ಣ ಚಿನ್ನಪ್ಪ ಇದ್ದರು. ಚಿಕ್ಕಣ್ಣ ಮಾವತರು, ಚಿನ್ನಪ್ಪ ಕಾವಾಡಿ. ಇವತ್ತು ದುಬಾರಲ್ಲಿದ್ದಾರೆ ಅವರು. ಜವರಾಗೆ ಏನೋ ಇದ್ದಾರೆ, ಕ್ಯಾಂಪ್ ಮೇಂಟೆನೆನ್ಸು. ಅವರಾಗ ಹರ್ಷದಲ್ಲಿದ್ದರು. ಪ್ರಶಾಂತದಲ್ಲಿ ಈಗ ಪ್ರಶಾಂತ ಮಾವತ ಅವರನ್ನು. ಆಗ ಹರ್ಷದಲ್ಲಿದ್ದಾಗ ಅವರು ಟ್ರೈನ್ ಮಾಡೋರು, ಒಳ್ಳೆ ಟ್ರೈನ್ ಮಾಡೋರು. ಹರ್ಷ ಒಳ್ಳೆ ಆನೆ. ವಿಕ್ರಮನೂ ಅಷ್ಟೇ. ವಿಕ್ರಮ ಸ್ವಲ್ಪ ಅದು ಬಾಲ ಕಟ್ಟಾಗಿದ್ದು ಫಸ್ಟ್ ಆನೆನೇ ವಿಕ್ರಮ. ನಮ್ಮ ಸಾಕಣೆಗಳಲ್ಲಿ ಬಾಲ ಫಸ್ಟ್ ಕಟ್ಟಾಗಿದ್ದು, ಕಾಡಾನೆ ಜೊತೆ ಫೈಟ್ ಬಿದ್ದು ವಿಕ್ರಮ. ಆ ವಿಕ್ರಮನ್ನು ಒಳ್ಳೆ ದಸರಾಗೆ ಬಳಸ್ಕೊಂಡಿದ್ದಾರೆ. ಈ ಕ್ಯಾಪ್ಚರಿಗೆ ಕರ್ಕೊಬರ್ಬೋದು. ಅದು ಹಿಂದ್ಗಡೆಗೆ ಕಟ್ಟಿ ಎಳ್ಕೋವಾಗ ಅಂತಾನೆ ಒಳ್ಳೆ ಆನೆ. ಇಲ್ಲಿ ಮತ್ತಿಗೋಡು ದುಬಾರೆ ಆನೆಗಳೆಲ್ಲ ಟ್ರೈನಪ್. ಈಗ ನೋಡಿ, ಆ ಮೊನ್ನೆ ಲಾರಿಲಿ ಕಾಜು ಕರ್ಣನ ಕ್ಯಾಂಪಿಗೆ ತಗೋಗಿ ಇಳಿಸುವಾಗ ಸುಗ್ರೀವನ ಫೈಟಿಗೆ ಹಂಗೆ ಬಿಡ್ತಾರೆ. ಯಾವುದೇ ಆನೆ ನನಗಿಂತ ಬಲಿಷ್ಠ ಅಂತ ಗೊತ್ತಾದಾಗ ಆನೆ ಹೋಗೋದೇ ಬೇರೆ. ಇದು ಒಂಥರ ಕತ್ತಾಕೊಂಡು ಹೋಗುತ್ತೆ, ಎದುರಲ್ಲ ಆನೆ ಸುಗ್ರೀವ. ಆಮೇಲೆ ಹೋದ್ಮೇಲೆ ನಾವು ಹೊಡೆಯೋ ಸ್ಟೈಲ್ ಇತ್ತಲ್ಲ, ಅದು ಒಳ್ಳೆ ಯಾವ ಆನೆಗೆ ಎದುರಲ್ಲ. ಅದನ್ನು ಬಿಡಬೇಕು, ಫ್ರೀಯಾಗಿ ಬಿಡಬೇಕು ಅಂತ ಅಂದರೆ ಒಂದಾನೆ ಇದ್ದ ಸಿಂಗಲ್ ಅವತ್ತು ಅರ್ಜುನನ್ ಬಿಟ್ರಲ್ಲ, ಆ ಥರ ಬಿಡೋದಲ್ಲ. ಅಕ್ಕಪಕ್ಕ 2 ಆನೆ ನಿಲ್ಲಿಸ್ಕೊಂಡು ಸುಗ್ರೀವನ ಟ್ರೈನ್ ಅಪ್ ಮಾಡಬೇಕು ಕಾಡಾನೆ ಜೊತೆ. ಈಗ ಹೊಡೆಯುತ್ತೆ ಸುಗ್ರೀವ ಅಂತ ಹೇಳ್ಬಿಟ್ಟು ಕಾಡಾನೆ ಜೊತೆ ಒಂದೇ ಇದ್ದಾಗ ದೊಡ್ಡ ಕಾಡಲ್ಲಿ ಈ ಆನೆಗಳು ರೋಡ್ ಸೈಡಲ್ಲಿ, ಈ ಆನೆ ಮಾತ್ರ ಕಾಡೊಳಗಡೆ ಫೈಟ್ ಮಾಡ್ಸೋದಲ್ಲ. ಅಕ್ಕಪಕ್ಕ ಸೇಫ್ಟಿಗೆ 2 ಆನೆ ನಿಲ್ಲಿಸ್ಕೊಂಡು ಇದನ್ನು ಸ್ವಲ್ಪ ಬಿಡ್ಬೇಕು. ಅವತ್ತು ಕರಡಿ ಜೊತೆ ಬಿಟ್ಟರಲ್ಲ ಹಂಗೆ. ಅದೇ ರೀತಿ ಸಾಗರು, ಬಾಲಣ್ಣ ಎಲ್ಲ ಇದಾವೆ ಸಕ್ರೆಬೈಲಲ್ಲಿ. ಅವನ್ನು ದಸರಾಗೆ ಮತ್ತು ಕ್ಯಾಪ್ಚರಿಗೆ ಕರ್ಕೊಳ್ಳೋದು ಒಳ್ಳೆಯದು. ಮತ್ತು ಅವತ್ತೆಲ್ಲ ಅಪ್ಪ ಹೇಳ್ತಿರೋ ಪ್ರಕಾರ ಎಲ್ಲೇ ಹೋದ್ರೂ 3 ಕ್ಯಾಂಪ್ ಆನೆಗಳು ಮಿಕ್ಸ್ ಆಗ್ತಿದ್ವು. ಅಭಿಮಾನಿ ಮತ್ತಿಗೋಡಿಂದ ಬರೋದು, ಗಜೇಂದ್ರ ಬರೋದು, ಈ ಕಡೆಯಿಂದ ದುಬಾರೆಯಿಂದ ವಿಕ್ರಮ, ಹರ್ಷ ಅವೆಲ್ಲ ಬರ್ತಿದ್ವು. ಹಂಗೆ ಈಗ ಅಲ್ಲಿ 2 ಆನೆ, ಇಲ್ಲಿ 2 ಆನೆ, ಇಲ್ಲಿ 2 ಆನೆ ಆದರೆ ಅವರಿಗೂ ಒಂದು ಈ ಯಾವ ರೀತಿ ಕ್ಯಾಪ್ಚರ್ ಮಾಡಿದಾಗ ಯಾವ ರೀತಿ ಆನೆನ ಇದು ಮಾಡಬೇಕು, ಯಾವ ರೀತಿ ಫೈಟ್ ಮಾಡಿಸ್ಬೇಕು, ಹಗ್ಗನ ಯಾವ ರೀತಿ ಹಾಕಬೇಕು ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಸಕ್ರೆಬೈಲ್ ಆನೆಗಳನ್ನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಯೂಸ್ ಮಾಡ್ತಿದ್ದಾರೆ ಅಲ್ಲಿಗೆ. ವಿನಯ್ ಸರ್ ಅಂತ ಡಾಕ್ಟ್ರ್ ಇದ್ದಾರೆ ಅಲ್ಲಿ. ಅವರು ಸ್ವಲ್ಪ ಕ್ಯಾಪ್ಚರಿಂಗಲ್ಲಿ ಸ್ವಲ್ಪ ಇದಿದೆ, ಎಕ್ಸ್ಪೀರಿಯೆನ್ಸ್ ಇದೆ ಸ್ವಲ್ಪ. ತುಂಬ ವರ್ಷ ಅಂದರೆ ಒಂದು 7-8 ವರ್ಷದಿಂದ ಅಪ್ಪಾಜಿ ಅವ್ರ ಜೊತೆ ಎಲ್ಲ ಓಡಾಡಿ ಅವ್ರಿಗೆ ಗೊತ್ತು. ಹಂಗಾಗಿ ಅಲ್ಲಿ ಇನ್ನೂ ತುಂಬ ಆನೆಗಳಿದೆ, ಕುಂಪಿ ಆನೆಗಳು ಈಗ ಟ್ರೈನ್ ಆಯ್ತಿರೋ, ಚಿಕ್ಕ ಆನೆಗಳು, ಅಲ್ಲಿ ಮರಿ ಆನೆಗಳು ಈಗಲೇ ಟ್ರೈನ್ ಮಾಡ್ತೀವಿ. ಭೀಮನ್ ಥರ ಹೆಂಗೆ ಟ್ರೈನ್ ಮಾಡಿದ್ದಾರೆ ಆ ಥರ ತುಂಬ ಆನೆಗಳಿದೆ. ಅವನ್ನೆಲ್ಲ ಟ್ರೈನ್ ಮಾಡಬೇಕು, ಬಳಸ್ಕೋಬೇಕು.